ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ನೀವೆಲ್ಲ ಟೈಮ್ ನೋಡ್ತಾ ಇರ್ಬೋದು 12:25 ಆಗಿದೆ. ಫ್ರೆಂಡ್ಸ್, ನಾನಿವತ್ತೊಂದು ಸಾದಾ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಸಾದಾ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಯಾವೆಲ್ಲ ಟಿಪ್ಸನ್ನು ಬೇಗನೆ ಸ್ಟಿಚ್ ಮಾಡೋದಕ್ಕೆ ಫಾಲೋ ಮಾಡಬೇಕಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ನಾನೀಗ ಏನೆಲ್ಲ ಟಿಪ್ಸ್ ಹೇಳ್ತೀನೋ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಬೇಸಿಕ್ ಇದು ಕಲಿತಾ ಇರೋರಿಗೆ ಇದು ತುಂಬ ಯೂಸ್ ಆಗ್ಬೋದು, ಅಥವಾ ನಾನು ಬೇಗನೆ ಬಟ್ಟೆ ಅಂದರೆ ಒಂದು ಬ್ಲೌಸನ್ನು ಹೊಲಿಯೋದಕ್ಕೆ ತುಂಬ ಟೈಮ್ ತಗೊತೀನಿ ಅನ್ನೋರು ಸಹಿತ ಈ ವಿಡಿಯೋ ಟಿಪ್ಸನ್ನು ಫಾಲೋ ಮಾಡ್ಬೋದು. ಒಟ್ಟು ಟೋಟಲ್ ಆಗಿ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಬಿಗಿನರ್ಸಿಗೆ, ಮತ್ತು ತುಂಬ ಸುಮಾರಿತನ ಮಾಡಿಕೊಂಡು ಬಟ್ಟೆ ಹೊಲಿತಾ ಇರೋರಿಗೆ ಅಂತ ಹೇಳ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾನು ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡ್ತೀನಿ ಸಾದಾ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ, ಮತ್ತು ಎಷ್ಟು ಟೈಮಲ್ಲಿ ಈ ಬ್ಲೌಸು ಸ್ಟಿಚ್ ಆಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋದ ಕೊನೆಯಲ್ಲಿ ಮಿಸ್ ಮಾಡದೆ ನೋಡಿ. ಹಾಗೆಯೇ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನೋಡಿ ಫ್ರೆಂಡ್ಸ್, ನಾನಿವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು 12:25ಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ನೇದಾಗಿ ಸಾದಾ ಬ್ಲೌಸ್ ಆಗಲಿ ಲೈನಿಂಗ್ ಬ್ಲೌಸ್ ಆಗಲಿ ಏನು ಟಿಪ್ಸನ್ನು ಫಾಲೋ ಮಾಡಿದ್ರೆ ನೀವು ನೀಟಾಗಿ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು, ಮತ್ತು ಯಾವುದೇ ಥರ ಒಂದು ಟೆನ್ಷನ್ ಇರೋದೇ ಸ್ಟಿಚ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ಸ್ಟಿಚ್ ಮಾಡೋದಕ್ಕೆ ಬೇಕಾಗಿರೋ ಟಿಪ್ಸು, ಹಾಗೆ ಬೇಗನೆ ಹೊಲಿಯೋಕ್ಕೆ ಬೇಕಾಗಿರೋ ಟಿಪ್ಸು, ಹಾಗೆಯೇ ನಾವು ಒಂದು ರಿಲೀಫಲ್ಲಿ ಹೊಲಿಬೇಕು. ಈಗ ಯಾವುದೇ ಒಂದು ಬಟ್ಟೆ ಹೊಲಿತಿದ್ದೀವಿ ಅಂದರೆ ನಮ್ಮ ಮೈಂಡಲ್ಲಿ ಬೇರೆ ಬೇರೆ ಟೆನ್ಷನ್ಗಳಿದ್ದು ನಾವು ಏನೋ ಒಂದು ಬಟ್ಟೆ ಹೊಲಿಯೋಕ್ಕೆ ಹೋದ್ವಿ ಅಂದರೆ ನಾವು ಎಷ್ಟೇ ವರ್ಷ ಸರ್ವಿಸ್ ಇದ್ದರೂ ಸಹಿತ ಆ ಬ್ಲೌಸನ್ನು ಹಾಳು ಮಾಡ್ತೀವಿ. ಅದನ್ನು ನಾವು ಫಸ್ಟು ತಿಳ್ಕೊಬೇಕು. ಫಸ್ಟ್ನೇದಾಗಿ ನಾನು ಏನು ಹೇಳ್ತೀನಿ ಅಂದರೆ, ನಾನು ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ಫಸ್ಟು ಮನೆಯಲ್ಲಿ ಎಲ್ಲ ಕೆಲಸನೂ ಮುಗಿಸಿರ್ತೀನಿ. ಯಾಕಂದರೆ ಕೆಲಸ ಏನಾದರೂ ಬ್ಯಾಲೆನ್ಸ್ ಇಟ್ಕೊಂಡೆ ಅಂತ ಅಂದರೆ ನಿಜವಾಗ್ಲೂ ಒಂದು ಬ್ಲೌಸ್ ಹೊಲಿಯೋಕ್ಕೆ ಸಂಜೆ ತನಕ ಆಗುತ್ತೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಏನಂದರೆ ಫ್ರೆಂಡ್ಸ್, ಒಂದೊಂದು ದಿವಸ ನಾವು ಯಾವಾಗೋ ಅಪರೂಪಕ್ಕೆ ಅರ್ಜೆಂಟ್ ಬಟ್ಟೆ ಕೊಡೋದಿದ್ದಾಗ ಕೆಲಸನ ಪೆಂಡಿಂಗ್ ಇಟ್ಕೊಂಡು ನಾವು ಬಟ್ಟೆ ಹೊಲಿಯೋದಕ್ಕೆ ಕೂತ್ವಿ ಅಂದಾಗ ತುಂಬ ಸರಿ ಎದ್ದು ಕೂತು, ಅದು ಮನೇಲಿ ನಾವು ಬಟ್ಟೆ ಹೊಲಿತಿದ್ದೀವಿ ಅಂದರೆ ಇದನ್ನು ಫೇಸ್ ಮಾಡಬೇಕಾಗತ್ತೆ. ಅದರಲ್ಲೂ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೀವಿ, ಅತ್ತೆ ಮಾವ ಹಿರಿಯರು ನೋಡಿಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ತುಂಬಾ ಒಂದು ಕಷ್ಟನೇ ಆಗುತ್ತೆ. ಒಂದು ಸಾದಾ ಬ್ಲೌಸ್ ಹೊಲಿಯೋದಕ್ಕೆ ತುಂಬ ಹೊತ್ತೇ ಬೇಕಾಗತ್ತೆ. ಅದು ಬಿಟ್ಟು ನನಗೆ ಆ ರೀತಿ ಏನಿಲ್ಲ. ನಾನೀಗ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೂತೆ, ಆಗ ಕೂತಿದ ತಕ್ಷಣ ನನಗೊಬ್ಬರು ದಿನ ಊಟ ಕೇಳ್ಕೊಂಡೊಬ್ರು ಬರ್ತಾರೆ. ಅವ್ರಿಗೆ ಊಟ ತೆಗೆದಿಟ್ಟಿರ್ತೀನಿ, ಜಸ್ಟ್ ಒಯ್ದು ಕೊಟ್ಟು ಬರೋದಷ್ಟೇ. ಅಂದರೆ ಗೇಟ್ ಹತ್ರ ನಿಂತ್ಕೊಂಡು ಕರೀತಾರೆ, ಕೊಟ್ಟು ಬರ್ತೀನಿ. ಮತ್ತು ನನಗೆ ಮತ್ತೊಬ್ಬರು ಯಾರೋ ಒಬ್ಬರು ಮಧ್ಯದಲ್ಲಿ ಬಂದರು. ಹಾಗಾಗಿ ನಾನು ಏನು ಮಾಡಿದೆ, ನಾನು ಎಷ್ಟೊತ್ತಿಗೆ ಮುಗ್ದಿದೆ ಈ ಬ್ಲೌಸ್ ಹೊಲಿದು ಅಷ್ಟು ಟೈಮನ್ನು ತೋರಿಸಿದ್ದೀನಿ. ನನಗೆ ತುಂಬ ಕಡಿಮೆ ಟೈಮಲ್ಲೇ ಈ ಬ್ಲೌಸ್ ಸ್ಟಿಚ್ ಆಗಿದೆ. ಸಾದಾ ಬ್ಲೌಸನ್ನು ಆರಾಮಾಗಿ ಸ್ಟಿಚ್ ಮಾಡ್ಬೋದು, ಆದರೆ ನಾವು ಐಡಿಯಾಸ್ ಇಟ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ನಾನು ಪದೇ ಪದೇ ದಾರವನ್ನು ಕಟ್ ಮಾಡ್ತಿಲ್ಲ, ಒಂದಾದಮೇಲೆ ಒಂದನ್ನು ನಾನು ತುಂಬ ಪ್ರೊಸೀಸ್ ಮಾಡಿಕೊಂಡೆ, ಆಮೇಲೆ ನಾನು ಕಟ್ಟಿಂಗ್ ಅನ್ನೋದು ಮಾಡಿದೆ. ಈಗ ನಾನು ಸ್ಟಾರ್ಟ್ ಮಾಡಿ ಹೇಳ್ಕೊಡ್ತೀನಿ. ಮತ್ತು ಒಬ್ಬೊಬ್ಬರು ಒಂದಿಷ್ಟು ಹೊಲಿದ್ರು ಕಟ್ ಮಾಡಿದ್ರು, ಇಷ್ಟು ಹೊಲಿದ್ರು ಕಟ್ ಮಾಡಿದ್ರು, ಮಾಡಿದ್ದೇ ಕೆಲಸನ ಮಾಡ್ತಾ ಇರ್ತಾರೆ. ಆ ರೀತಿ ತಪ್ಪು ಮಾಡಬೇಡಿ. ಒಂದೇ ಸಲಿಗೆ ನೀವು ಫಸ್ಟು ಸ್ಟಾರ್ಟಿಂಗು ಎಲ್ಲ ಬ್ಲೌಸಿನ ಪೀಸ್ಗಳನ್ನೆಲ್ಲ ಜೋಡಿಸಿಟ್ಕೊಂಡು ಟೇಬಲ್ ಮೇಲೆ ಒಂದಾದ್ರ ಮೇಲೆ ಒಂದನ್ನು ಕೊಡ್ತಾ ಹೋಗಿ ಒಂದ್ಸಲಿ ನೀವು ಕಟ್ ಮಾಡಿ. ನೋಡಿ, ಈ ರೀತಿ ನಾನು ಒಂದ್ಸಲಿ ಈ ರೀತಿ ಹೊಲಿದಾದ್ಮೇಲೆ ನೀಟಾಗಿ ಕಟ್ ಮಾಡ್ತೀನಿ. ನನಗೆ ಒಂದು ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ, ನಾನು ಆಗಲೇ ಕಟ್ ಮಾಡಿ ಆಗಲೇ ಬ್ಲೌಸ್ ಹೊಲಿಯೋದು ತುಂಬ ಕಡಿಮೆ. ನಾನು ಭಾನುವಾರ ದಿವಸ ಆದರೂ ಅಷ್ಟೇ, ನನಗೆ ಎಷ್ಟು ಬಟ್ಟೆಗಳಿದ್ದಾವೋ ಅಷ್ಟೂ ಬ್ಲೌಸ್ಗಳು, ತುಂಬ ಬ್ಲೌಸ್ಗಳು ಒಂದು ಸಲಿಗೆ ನಾನು 10-15 ಬ್ಲೌಸ್ಗಳನ್ನು ಕಟ್ಟಿಂಗ್ ಮಾಡಿ ಇಟ್ಕೊಳ್ತೀನಿ. ಯಾಕಂದರೆ ನಮಗೆ ಕಟ್ಟಿಂಗ್ ಮಾಡಿರೋ ಬ್ಲೌಸನ್ನು ನೋಡಿದಾಗ ಒಂದು ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಫಸ್ಟು ಸ್ಲೀವ್ ಆಗಿರ್ಬೋದು, ಹಾಗೆ ಇದು ಕುತ್ತಿಗೆ ಪಟ್ಟಿ ಕೊಡೋದಕ್ಕೆ ಕ್ರಾಸ್ ಪಟ್ಟಿ ಆಗಿರ್ಬೋದು, ಅಥವಾ ಬ್ಲೌಸಿನ ತುದಿಯಲ್ಲಿ ಮಡ್ತಾ ಇರ್ಬೋದು, ಇದನ್ನೆಲ್ಲ ಒಟ್ಟಿಗೆ ಮಾಡ್ಕೊಳ್ತಿದ್ದೀವಿ. ಹಾಗೆಯೇ ಟಕ್ಸನ್ನು ಹಿಡಿಯುವಂಥದ್ದಾಗಿದೆ. ಈ ರೀತಿ ಮಾಡಿದಾಗ ನಮಗೆ ಟೈಮ್ ಅನ್ನೋದು ತುಂಬ ಕಡಿಮೆ ಅವಧಿನೇ ಸಾಕು ಬ್ಲೌಸ್ ಹೊಲಿಯೋದಕ್ಕೆ. ಒಬ್ಬೊಬ್ರಂತೂ ಒಂದು ದಿನ ಎಲ್ಲ ಒಂದೇ ಬ್ಲೌಸ್ ಹೊಲಿತಾರೆ. ಅದು ಯಾವ ರೀತಿ ಹೊಲಿತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ನನಗೆ ಎಕ್ಸ್ಟ್ರಾ ಕೆಲಸಗಳು ಏನೇ ಇದ್ದರೂ ಮುಗಿಸ್ಕೊಂಡು ಒಂದು ಬ್ಲೌಸ್ ಹೊಲಿಯೋಕ್ಕೆ ಕೂತೆ ಅಂದರೆ ಮತ್ತೆ ನಾನು ಪೂರ್ತಿ ಮುಗಿಯೋವರೆಗೂ ಎದ್ದೇಳೋಕ್ಕಾಗಲ್ಲ. ಅಂದರೆ ನಾನು ಎದ್ದೇಳೋದೇ ಇಲ್ಲ ಅಂತ ಹೇಳೋಕ್ಕೆ ಬರಲ್ಲ, ಯಾಕಂದರೆ ನಾವೀಗ ಮನೇಲಿ ಬಟ್ಟೆ ಹೊಲಿತಾ ಇರೋದ್ರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಎದ್ದೇಳಲೇಬೇಕಾಗತ್ತೆ. ಕಸ್ಟಮರ್ ಬಂದರೂ ಸಹಿತ ನಾವು ಹೊಲಿತಾ ಇರೋ ಕೆಲಸನೂ ನಿಂತೋಗುತ್ತೆ ಅಲ್ಲೇ. ಅಂದರೆ ಅವ್ರನ್ನ ನಾವು ಏನು ಬಟ್ಟೆ ಕೊಡೋಕೆ ಬಂದಿದ್ದಾರೋ, ಅಳತೆ ತೊಗೊಬೇಕೋ, ಈ ರೀತಿ ಎಲ್ಲ ಇರುತ್ತೆ. ಆದರೆ ನೋಡಿ, ಈಗ ಒಂದೇ ಸರಿಗೆ ನೀವು ಒಂದೇ ಸಮನೆ ದಾರ ಕಟ್ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ಈ ರೀತಿ ಒಂದೇ ಸರಿಗೆ ಸ್ವಲ್ಪ ಹೊಲ್ಕೊಂಡು ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಹಾಗೆ ಟಕ್ಸ್ ಹಿಡಿಯೋದಾಗಿರ್ಬೋದು, ಹಾಗೆ ಗುಂಡಿ ಪಟ್ಟಿ ಕಾಜಾಪಟ್ಟಿ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಅದನ್ನೆಲ್ಲ ಮುಗಿಸ್ಕೊಳ್ತಾ ಹೋದರೆ ನಿಮಗೆ ತುಂಬಾ ಬೇಗನೆ ಬ್ಲೌಸು ಹೊಲಿದಾಗುತ್ತೆ. ನಾನು ಅಷ್ಟೇ ತುಂಬ ವರ್ಷದಿಂದ ಈ ಟಿಪ್ಸ್ ಫಾಲೋ ಮಾಡ್ತಾ ಇದ್ದೀನಿ. ಅಂದರೆ ಒಂದೇ ಸಮನೆ ಕಟ್ ಮಾಡಲ್ಲ. ಈಗ ಏನೇನು ಮಾಡಬೇಕು ಅಂತ ಒಂದು ಸತಿ ಈ ರೀತಿ ಟೇಬಲ್ ಮೇಲೆ ಇಟ್ಕೊಂಡು ಒಂದೇ ಸತಿ ರೆಡಿ ಮಾಡ್ಕೊಬಿಡ್ತೀನಿ. ನೋಡಿ ಎಷ್ಟು ಬೇಗ ಕೆಲಸ ಆಗುತ್ತೆ, ತುಂಬ ಬೇಗ ಕೆಲಸ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ.
ನೀವು ಈಗ ನಾನು ಬೆಲ್ಟ್ ಪಟ್ಟಿಗೋಸ್ಕರ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯೂ ಅಳತೆ ಮಾಡಿಬಿಟ್ಟು ಬೆಲ್ಟ್ ಪಟ್ಟಿನ ಇಡ್ಬೋದು. ಹಾಗೆಯೇ ಇದು ಕಾಟನ್ ಬ್ಲೌಸ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಆಗ್ತಿತ್ತು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ. ನನಗೆ ಹೆಚ್ಚು ಕಡಿಮೆ ಅಂತಂದರೆ ಒಂದೊಂದು ಸಲ ಅಂತೂ ಸಾದಾ ಬ್ಲೌಸನ್ನು ನಾನು 10 ನಿಮಿಷಕ್ಕೆ ಹೊಲಿದು ಬಿಟ್ಟಿರ್ತೀನಿ. ಆದರೆ ಇವತ್ತು ಈ ಬ್ಲೌಸನ್ನು ಎಷ್ಟು ಟೈಮ್ ತೊಗೊಂಡಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್. ಈ ಬ್ಲೌಸು ನಾನು ತುಂಬಾ ಬೇಗನೆ ಮುಗಿಸ್ಬೇಕಂತ ಒಂದು ಹುಮ್ಮಸ್ಸಿಂದ ಕೂತ್ಕೊಂಡೆ, ಆದರೆ ಸ್ವಲ್ಪ ಟೈಮ್ ತಗೊಂಡಿದೆ. ನನಗೆ ಯಾವಾಗಲೂ ಹೊಲಿಯೋ ಟೈಮ್ಗಿಂತ ಜಾಸ್ತಿ ಟೈಮು ಈ ಬ್ಲೌಸ್ ಇವತ್ತು ತಗೊಂಡಿದೆ. ಏನು ಅಂತ ಗೊತ್ತಿಲ್ಲ, ಯಾಕಂದರೆ ನಾನೊಂದು ಹೊಸ ಸೆಲ್ಫಿ ಸ್ಟಿಕ್ ತಗೊಂಡಿದ್ದೆ, ಅದು 2-3 ಸರಿ ಬಿದ್ದುಬಿಡ್ತು. ನಾನು ಫೋನು ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಇರುವಾಗ ಬಿತ್ತು. ಮತ್ತು ಅದನ್ನು ಸೆಟ್ ಮಾಡಿ ಇಟ್ಟು ಬಂದು ಬ್ಲೌಸನ್ನು ಸ್ಟಿಚ್ ಮಾಡಿದೆ. ಏನು ಮಾಡೋಕ್ಕಾಗಲ್ಲ, ಇಷ್ಟೇ ಟೈಮಿಂಗ್ಸಿಗೆ ಬ್ಲೌಸ್ ಹೊಲಿದು ಮುಗಿಸ್ತೀವಿ ಅಂತ ಒಂದು ನಮ್ಮಲ್ಲಿ ಮನಸ್ಸಲ್ಲಿ ಇರಬೇಕು. ಆದರೆ 10 ನಿಮಿಷ 20 ನಿಮಿಷ ಹೆಚ್ಚು ಕಡಿಮೆ ಆಗೋದು ಇದ್ದಿದ್ದೆ, ಏನು ಮಾಡೋಕ್ಕೂ ಬರಲ್ಲ. ಆದರೆ ನಾನು ಹೇಳೋದು ಏನು ಅಂತಂದರೆ, ಎಲ್ಲ ಲೇಡೀಸ್ ಮನೇಲಿ ಟೈಲರಿಂಗ್ ಮಾಡ್ತಾಯಿರಿ, ಶಾಪಲ್ಲಿ ಟೈಲರಿಂಗ್ ಮಾಡ್ತಾಯಿಲ್ಲ. ಅದರಲ್ಲೂ ನಾನು ಇಂಪಾರ್ಟೆಂಟ್ ಕೊಟ್ಟು ಹೇಳೋದಂದರೆ ಮನೇಲಿ ಟೈಲರಿಂಗ್ ಮಾಡ್ತಾ ಇರೋರು ಟೈಲರಿಂಗ್ ಮಾಡ್ತಾ ಇರ್ತಾರೆ. ಕ್ರಮೇಣ ಅವರು ಆ ಕೆಲಸನ ಬಿಟ್ಟುಬಿಡ್ತಾರೆ. ನಂಗೆ ಅದು ತುಂಬಾ ಒಂಥರ ಬೇಜಾರಾಗುತ್ತೆ. ಯಾಕಂದರೆ ನಾವೊಂದು ವಿದ್ಯೆ ಕಲ್ತಿದ್ದೀವಿ ಅಂದರೆ ಅದು ಯಾವತ್ತೂ ಅರ್ಧಕ್ಕೆ ಬಿಡಬಾರ್ದು. ಇಲ್ಲ ನಾನು ಫಂಕ್ಷನಿಗೆ ಹೋಗ್ತೀನೋ, ಇಲ್ಲೋ ನಮ್ಮ ಮನೆಗೆ ಪ್ರತಿದಿನ ಏನಾದರೂ ಒಂದು ಹೊಸದಾಗಿ ಕೆಲಸ ಇರುತ್ತೋ, ನಂಗೆ ಮಿಷನ್ ಮೇಲೆ ಕೂರೋದಕ್ಕೆ ಆಗೋದೇ ಇಲ್ವೋ ಅಂತೇಳಿ ತುಂಬ ಜನ ಸೋಮಾರಿತನ ಮಾಡಿಕೊಂಡು ಕಲ್ತಿರೋ ಅಂಥ ವಿದ್ಯೆನ ಮರ್ತು ಬಿಡ್ತಾರೆ. ಯಾವುದೇ ಕಾರಣಕ್ಕೂ ನಾನು ಹೇಳೋದೇನು ಅಂದರೆ, ನಿಮ್ಮ ಮನೇಲಿ ನಿಮ್ಮನ್ನು ಹೊರಗಡೆ ಕೆಲಸಕ್ಕೆ ಕಳ್ಸೋಕ್ಕೆ ಇಷ್ಟಪಡಲ್ಲ ಅಂದರೆ ಬೆಸ್ಟ್ ಅಂದರೆ ಈ ಟೈಲರಿಂಗ್ ಕೆಲಸ ಅಂತ ಹೇಳ್ಬೋದು. ಈ ಟೈಲರಿಂಗ್ ಕೆಲಸನ ಕಲಿತ್ರೆ ನೀವು ನೀಟಾಗಿ ಸ್ಟಿಚ್ ಮಾಡಿದ್ರೆ ನೀವು ಮನೆಯಲ್ಲೇ ಆರಾಮಾಗಿ ಸ್ಟಿಚ್ ಮಾಡಿ ಕೊಡ್ಬೋದು. ಹಾಗೆ ಕಸ್ಟಮರ್ ಬರ್ತಾರೆ. ಅದರಲ್ಲೂ ಈಗಂತೂ ನಾವೆಲ್ಲ ಮೊದಲೆಲ್ಲ ಕಲಿತಾಗ ಮನೇಲಿ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಯಾರನ್ನಾದರೂ ಕೇಳಬೇಕು ಅಂದರೆ ತುಂಬಾ ಕಷ್ಟ ಆಗ್ತಾಯಿತ್ತು. ಆದರೆ ಈಗ ಆ ರೀತಿ ಇಲ್ಲ. ಸೋಷಲ್ ಮೀಡಿಯಾ, ಯೂಟ್ಯೂಬ್ ಚಾನಲ್ ಎಲ್ಲ ಬಂದಿರೋದ್ರಿಂದ ನೀವು ಇವತ್ತು ಈ ಒಂದು ವಿಡಿಯೋ ಬೇಕು ಅಂತೇಳಿ ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಾಕು ನಿಮಗೆ ಸಿಕ್ಕಿಬಿಡತ್ತೆ. ತುಂಬಾ ಒಂದು ಕಲಿಕೆಗೆ ತುಂಬಾ ಒಂದು ಈಗ ಅವಕಾಶ ಇದೆ, ಅದನ್ನು ನಾವು ಬಳಸ್ಕೋಬೇಕು ಅಷ್ಟೇ. ನೋಡಿ, ನಾನು ಬೆಲ್ಟ್ ಪಟ್ಟಿನ ಹಚ್ಚುತ್ತಾ ಇದ್ದೀನಿ. ಬೆಲ್ಟ್ ಪಟ್ಟಿ ಹಚ್ಚೋದು ತುಂಬಾ ಈಸಿ ಇದೆ. ಇಲ್ಲ ಅಕ್ಕ ನಮಗೆ ನೀಟಾಗಿ ಒಂದೊಂದೇ ಸ್ಟೆಪ್ಪಲ್ಲಿ ಬ್ಲೌಸ್ ಸ್ಟಿಚಿಂಗು ಅಥವಾ ಕಟ್ಟಿಂಗು ಹೇಳ್ಕೊಡಿ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಹಾಗೆಯೇ ಇನ್ನೂ ಹೊಸ ವೀಡಿಯೋಸ್ಗಳನ್ನು ಹಾಕ್ತಾ ಹೋಗ್ತೀನಿ. ಹೊಸಬ್ರೇನಾದರೂ ನಮ್ಮ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವೀಡಿಯೋಕ್ಕೊಂದು ಲೈಕ್ ಕೊಟ್ಟಷ್ಟು ನಂಗೆ ಇನ್ನೂ ನಿಮಗೆ ಹೊಸದು ಒಂದು ಐಡಿಯಾಸ್ಗಳನ್ನು ಹಾಕಿ ಕಟ್ಟಿಂಗು ಸ್ಟಿಚಿಂಗು ಹೇಳ್ಕೊಡ್ಬೇಕು ಅಂತ ಅನಿಸುತ್ತೆ. ನಿಜವಾಗ್ಲೂ ಫ್ರೆಂಡ್ಸ್, ನಾವೊಂದು ವೀಡಿಯೋ ಮಾಡಿಕೊಂಡು ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ ತುಂಬ ಟೈಮು ತಿಂದುಬಿಡತ್ತೆ. ಅದೇ ನಾವು ಬರೀ ಬಟ್ಟೆ ಹೊಲಿದ್ವಿ ಅಂದರೆ ನಮಗೆ ಒಂದು 10-20 ಒಂದು ಅರ್ಧ ಗಂಟೆ ಒಳಗೆ ನಾವು ಲೈನಿಂಗ್ ಬ್ಲೌಸ್ ಆದರೂ ಸಾದಾ ಬ್ಲೌಸ್ ಆದರೂ ಸ್ಟಿಚ್ ಮಾಡ್ತೀವಿ. ಆದರೆ ನಾವೊಂದು ವೀಡಿಯೋನ ಮಾಡ್ಕೊಳ್ತಾ ಏನಾದರೂ ನಿಮಗೆ ಹೇಳ್ಕೊಡ್ತಾ ನಾವು ಸ್ಟಿಚಿಂಗು ಕಟ್ಟಿಂಗು ಮಾಡ್ತಾಯಿದ್ದೀವಿ ಅಂದರೆ ತುಂಬ ಟೈಮಿಂಗ್ಸ್ ಅನ್ನೋದು ಅಲ್ಲಿ ಹೋಗುತ್ತೆ. ಇಷ್ಟೆಲ್ಲ ಮಾಡಿರ್ತೀವಿ ನಾವು, ನಮ್ಮ ವೀಡಿಯೋಕ್ಕೆ ನೀವು ಒಂದು ಲೈಕ್ ಕೊಟ್ಟು ನೋಡಲ್ಲ, ಅದು ನಮಗೆ ತುಂಬ ಬೇಜಾರಾಗುತ್ತೆ. ಹಾಗೆಯೇ ನನಗೆ ಒಬ್ಬರು ಸಿಸ್ಟರು ಕಮೆಂಟ್ ಮಾಡಿದರು, ಅಕ್ಕ ನೀವು ಫೋನ್ ನಂಬರ್ ಕೊಡಲ್ವಾ ಅಂಥೇಳಿ. ತುಂಬ ಬೇಜಾರಲ್ಲಿ ಕಮೆಂಟ್ ಮಾಡಿದರು. ನನಗೂ ಬೇಜಾರಾಯಿತು. ನನಗೂ ಎಲ್ಲ ನಂಬರ್ ಕೊಡಬೇಕು ಅಂತ ಅನಿಸುತ್ತೆ. ಆದರೆ ಸೋಷಲ್ ಮೀಡಿಯಾ ಆಗಿರೋದ್ರಿಂದ ಫೋನ್ ಮಾಡಿ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ. ಅಂದರೆ ಬೇಕಾದವರು ಬೇಡದವರು ಎಲ್ಲರೂ ನಂಬರ್ ತೊಗೊಂಡು ಸುಮ್ಮನೆ ಹಿಂಸೆ ಮಾಡ್ತಾರೆ. ಹಾಗಾಗಿ ನಾನು ನಂಬರ್ ಕೊಡ್ತಾ ಇಲ್ಲ. ಆದರೆ ನನ್ನ ಇನ್ಸ್ಟಾ ನೀವು ಫಾಲೋ ಮಾಡ್ಬೋದು. RG ಟೈಲರಿಂಗ್ ಕ್ಲಾಸ್ ಅಂತಲೇ ಇದೆ, ರೇವತಿ ಜಿ ಅಂತ ಇದೆ. ನೀವು ಸರ್ಚ್ ಮಾಡಿ ಇನ್ಸ್ಟಾದಲ್ಲಿ ಬಂದು ನನಗೆ ಮೆಸೇಜ್ ಹಾಕಿದ್ರೆ ನಾನು ವಾಯ್ಸ್ ಮೆಸೇಜ್ ನಿಮ್ಮ ಎಲ್ಲ ಒಂದು ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ಹಾಗೆಯೇ ನಾನು ಇನ್ನೊಂದು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ನೀವೆಲ್ಲರೂ ಇದಕ್ಕೆ ಹೇಗೆ ರೆಸ್ಪಾನ್ಸ್ ಮಾಡ್ತೀರಾ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹೇಗಂದರೆ ಅಮಾವಾಸ್ಯೆ ಇನ್ನೂ 24 ಇರೋದ್ರಿಂದ ಅಮಾವಾಸ್ಯೆ ಪೂಜೆ ಬಗ್ಗೆ ಲೈವ್ ಬನ್ನಿ ಅಕ್ಕ ಅಂತ ಹೇಳ್ತಿರೋ ಅಥವಾ ಕ್ವಶನ್ಗಳು ಕೇಳ್ತಿರೋ ಅದು ನಾನು ನಿಮಗೆ ಕೇಳ್ತಾ ಇದ್ದೀನಿ ಏನು ಮಾಡಬೇಕು ಅಂತ. ತುಂಬ ಜನ ನಮಗೆ ಅಮಾವಾಸ್ಯೆ ವಿಡಿಯೋ ಥರ ಸ್ವಲ್ಪ ಆನ್ಸರ್ ಮಾಡಿ ಅಕ್ಕ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಾನು ಆನ್ಸರ್ ಮಾಡಬೇಕು ಅಂದರೆ ಲೈವಲ್ಲಿ ಬರಬೇಕಾ ಅಥವಾ ನೀವು ಉತ್ತರ ಅಂದರೆ ಪ್ರಶ್ನೆ ಕೇಳಿಕ್ಕೆ ಉತ್ತರ ಹೇಳಬೇಕಾ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನೀವು ಕಮೆಂಟ್ ಮಾಡಿ ಏನು ಮಾಡಿದ್ರೆ ಒಳ್ಳೆಯದು. ತುಂಬ ಜನ ನಮಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ, ಕೆಲಸ ಮಾಡೋಕ್ಕೆ ಹೋದರೆ ಏನೋ ಒಂದು ಸಮಸ್ಯೆಗಳಾಗ್ತಾ ಇದೆ, ಕಣ್ಣು ದೃಷ್ಟಿ ಆಗಿದೆಯೋ ಎಂತ ಆಗಿದೆಯೋ ಗೊತ್ತಾಗ್ತಿಲ್ಲ. ಹೇಗೆ ಒಂದು ಸಲ ತುಂಬ ವೀಡಿಯೋಸ್ಗಳಲ್ಲಿ ಅಮಾವಾಸ್ಯೆ ಪೂಜೆ ಬಗ್ಗೆ ವೀಡಿಯೋಸ್ ಹಾಕಿದ್ದೀನಿ, ಅದನ್ನು ನೋಡ್ಬೋದು. ನೋಡಿ ಸಹಿತ ಗೊತ್ತಾಗಲಿಲ್ಲ ಅಂತಂದರೆ ನೆಕ್ಸ್ಟು 24ಕ್ಕೆ ಅನಿಸುತ್ತೆ ಅಮಾವಾಸ್ಯೆ ಇದೆ. ಆ ಟೈಮಲ್ಲಿ ನಿಮಗೆ ಪೂಜೆ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಅದಕ್ಕೂ ಮುಂಚೆನೇ ಒಂದು ಲೈವ್ ಬರೋದಾ ಅಥವಾ ನೀವು ಕ್ವಶನ್ಗಳು ಕೇಳಿಬಿಟ್ಟು ಆನ್ಸರ್ ಮಾಡೋ ಥರ ನಾನು ಒಂದು ವೀಡಿಯೋ ಮಾಡೋದು ಏನು ಅಂತ ನೀವು ಆನ್ಸರ್ ಮಾಡಬೇಕು. ಈ ವಿಡಿಯೋ ನೋಡಿದ
ಪ್ರತಿಯೊಬ್ಬರು ನನಗೆ ಕಮೆಂಟ್ ಮಾಡಿ, ನೀವು ನನ್ನ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡದೆ ನೋಡ್ತೀರಾ ಅನ್ನೋದಕ್ಕೆ ಈ ನಿಮ್ಮ ರಿಪ್ಲೈ ಅಂದರೆ ಕಮೆಂಟಿಂದನೇ ನನಗೆ ಗೊತ್ತಾಗೋದು. ಯಾಕಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಕ್ಲಿಕ್ ಮಾಡಿ ಸ್ವಲ್ಪ ನೋಡಿ ಬಿಡ್ತೀರಾ, ಆದರೆ ಪೂರ್ತಿಯಾಗಿ ವಿಡಿಯೋ ನೋಡ್ತೀರಾ ಇಲ್ಲ ಅಂತೇಳ್ಬಿಟ್ಟು ಈ ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡೋದ್ರಿಂದ ಅರ್ಥ ಆಗುತ್ತೆ. ಹಾಗಾಗಿ ನೀವೇ ಹೇಳಿ, ಅಮಾವಾಸ್ಯೆ ಪೂಜೆ ಬಗ್ಗೆ ಲೈವ್ ಬಂದು ಹೇಳಬೇಕಾ ಅಥವಾ ವಿಡಿಯೋ ಮಾಡಿ ಹೇಳಬೇಕಾ, ನೀವು ಕ್ವಶನ್ ಕೇಳಿರೋದಕ್ಕೆ ಹೇಳಬೇಕಾ ಅನ್ನೋದ್ರ ಬಗ್ಗೆ ನೀವೇ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನೋಡಿ, ಬ್ಲೌಸು ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಎಲ್ಲ ಆಯಿತು. ಈಗ ಸೈಡ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿ ಇದೆ. ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಗೆ ನೀವು ಕಟ್ಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು ಅಂತೇಳಿ ಹೇಳ್ಕೊಟ್ಟಿದ್ದೀನಿ. ಹಾಗೆಯೇ ಇವತ್ತು ಟಿಪ್ಸನ್ನು ಫಾಲೋ ಮಾಡಿ ಸಹಿತ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು, ನಾನು ಒಂದಾದ್ಮೇಲೆ ಒಂದು ಎಷ್ಟು ನೀಟಾಗಿ ಕೊಟ್ಕೊಂಡು ಹೋದೆ ಅಂತ. ಫ್ರೆಂಡ್ಸ್, ಆದಷ್ಟು ನೀವೇ ಟೈಲರ್ಸ್ ಯಾರೆಲ್ಲ ಇದ್ದೀರಾ, ನಾನು ಹೇಳೋದು ಮತ್ತೊಂದು ಟಿಪ್ಸು ಅಂತಂದರೆ, ನೀವು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳಿ, ಬೇಗ ಎದ್ಬಿಟ್ಟು ಬೆಳಗ್ಗೆ ಒಂದು 10 ಗಂಟೆ ಒಳಗಡೆ ಕೆಲಸಗಳನ್ನು ಮಾಡಿಕೊಂಡು ಬ್ಲೌಸ್ ಸ್ಟಿಚ್ ಮಾಡೋದು ಕೂತ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಕೂತಲ್ಲಿ ಸ್ವಲ್ಪ ನಿದ್ದೆ ಬಂತು ಅಂದರೆ ಮಿಷನ್ ಮೇಲೆ ಮಾತ್ರ ಮಲ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂದರೆ ಒಬ್ಬೊಬ್ಬರು ನಾನು ನೋಡಿದ್ದೀನಿ ಟೈಲರ್ಸಲ್ಲಿ, ಆ ಮಿಷನ್ ನಿದ್ದೆ ಬಂತು ಅಂದರೆ ಹಾಗೇ ಮಿಷನ್ ಮೇಲೆ ಮಲ್ಕೊಂಡ್ಬಿಡ್ತಾರೆ, ಅಥವಾ ಮೊಬೈಲ್ ನೋಡಿ ಟೈಮ್ ಪಾಸ್ ಮಾಡ್ತಾರೆ. ಆ ರೀತಿ ಮಾಡಬೇಡಿ. ನಿಮಗೆ ತುಂಬ ಕಂಟ್ರೋಲ್ ಆಗದೇ ಇರೋ ಅಷ್ಟು ನಿದ್ದೆ ಬಂತು, ಬೆಳಗ್ಗೆ ನಾವು ಬೇಗ ಎದ್ದು ಕೆಲಸಗಳನ್ನು ಮಾಡ್ಕೊಂಡಿದ್ದೀವಿ, ನೈಟಲ್ಲಿ ತುಂಬ ಲೇಟಾಗಿ ಮಲಗಿದ್ದೀವಿ ಕೆಲಸದ ಪ್ರೆಸರಲ್ಲಿ ಅಂದರೆ, ನೀವು ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು 10 ನಿಮಿಷ ನಿದ್ದೆ ಮಾಡಿ ಮತ್ತು ನಿಮ್ಮ ಕೆಲಸನ ಮಾಡೋದ್ರಿಂದ ನಿಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ, ಅಥವಾ ನೀವು ಕೆಲಸದಲ್ಲೂ ಸಹಿತ ಒಂದು ಭಾಗವಹಿಸ್ತೀರಾ ಅಂತ ಹೇಳ್ಬೋದು. ಅದೇ ನೀವು ನಿದ್ದೆ ಬಿಟ್ಟು ಇನ್ನೂ ಸುಸ್ತಾಗಿ ಇನ್ನೂ ಏನು ಕೆಲಸ ಮಾಡೋದಕ್ಕೂ ಒಂಥರ ನಮ್ಮ ಮೈಂಡ್ ವರ್ಕ್ ಆಗದೆ ಇದ್ದಾಗ ತುಂಬ ಸಮಸ್ಯೆಗಳಾಗುತ್ತೆ. ಆ ರೀತಿ ಮಾಡಬೇಡಿ. ತುಂಬ ನಿದ್ದೆ ಬಂತು, ಮನೇಲಿ ಟೈಲರಿಂಗ್ ಮಾಡ್ತಾ ಇರೋರಿಗೆ ಹೇಳ್ತಾ ಇರೋದು. ಅದೇ ಶಾಪಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಪಾಪ ಯಾವ ಆಪ್ಷನ್ನು ಇರೋದಿಲ್ಲ. ತುಂಬ ಜನ ಟೈಲರ್ಸ್ ಅಲ್ಲೇ ಮಲ್ಕೊಂಡು ಒಂದು 5 ನಿಮಿಷ ಹಾಗೆ ಕಣ್ಣು ಮುಚ್ಚಿ ಮತ್ತೆ ಎದ್ದು ಕೆಲಸ ಮಾಡ್ತಾರೆ. ಆದರೆ ಮನೇಲಿ ಕೆಲಸ ಮಾಡ್ತೀರಾ ಅಂತಂದರೆ ನೀವು ಆದಷ್ಟು ಒಂದು 5 ನಿಮಿಷ ಹಾಗೆ ರೆಸ್ಟ್ ಮಾಡಿದ್ರೆ, ಮನೇಲಿ ಏನಾಗುತ್ತೆ ಅಂದರೆ ಬೆಳಗ್ಗೆಯಿಂದ ಮಕ್ಕಳು ಹಸ್ಬೆಂಡ್ ಎಲ್ಲ ಇರ್ತಾರೆ, ಎಲ್ಲರೂ ಹೋದ್ಮೇಲೆ ನಾವು ಒಬ್ಬರೇ ಬಟ್ಟೆ ಹೊಲಿಗೆ ಕೂತಿದ್ದೀವಿ ಅಂದಾಗ ಸ್ವಲ್ಪ ನಮಗೆ ಏನೋ ಒಂಚೂರು ಮಲ್ಕೊಂಡಿದ್ರೆ ಆಗೋದು, ಏನಾದರೂ ತಿಂದರೆ ಆಗೋದು, ಈ ರೀತಿ ಎಲ್ಲ ಹ್ಯಾಬಿಟ್ಸು ಬಂದುಬಿಡತ್ತೆ. ಆದರೆ ನಾನು ಹೇಳೋದೇನು ಅಂದರೆ, ನಿಮಗೆ ಅಷ್ಟೊಂದು ಸುಸ್ತು ಅನಿಸ್ತು ಅಂದರೆ 10 ನಿಮಿಷ ರೆಸ್ಟ್ ಮಾಡಿಬಿಟ್ಟೆ ಕೆಲಸನ ಸ್ಟಾರ್ಟ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾವು ಇಲ್ಲ ನಿದ್ದೆ ಬರುತ್ತೆ ಅಂತೇಳ್ಬಿಟ್ಟು ಮೊಬೈಲ್ ಹಾಕ್ಕೊಂಡು ವೀಡಿಯೋಸ್ ಹಾಕ್ಕೊಂಡು ನಾವು ಕೆಲಸ ಮಾಡ್ತೀವಿ, ಆಗ ಕೆಲಸ ಅನ್ನೋದು ನಿಧಾನ ಆಗುತ್ತೆ. ಆದ್ದರಿಂದ ನಾನು ಇವತ್ತು ಈ ರೀತಿ ಹೇಳ್ತಾ ಇದ್ದೀನಿ. ನಾನು ಹೇಗೆ ಅಂತ ಅಂದರೆ, ಒಂದು ಬ್ಲೌಸು ಫುಲ್ಲು ಸ್ಟಿಚ್ ಆದಮೇಲೆ 5 ನಿಮಿಷ ನಾನು ಅಂದರೆ ನಾನು ಟೈಲರಿಂಗ್ ಸಂಬಂಧಪಟ್ಟ ವೀಡಿಯೋ ನೋಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಆ ವಿಡಿಯೋಸ್ ನೋಡ್ತೀನಿ. ಒಂದು ಬ್ಲೌಸಿಗೆ ನಾನು ಹೆಚ್ಚು ಕಡಿಮೆ 3/4 ಗಂಟೆ ಅಥವಾ 40 ನಿಮಿಷ ತಗೊಂಡೆ. ಫಾಲ್ ಗೀಲ್ ಇತ್ತು ಮತ್ತು ಡಿಸೈನ್ ಇತ್ತು ಅಂದರೆ 1 ಅವರ್ ತಗೊಂಡೆ. ಅಂದರೆ 1 ಅವರ್ ಯಾವುದೇ ಥರ ನಾನು ಮೊಬೈಲನ್ನು ನೋಡೋದಿಲ್ಲ. ಫೋನ್ ಬಂದರೆ ಅಕಸ್ಮಾತ್ ಪಿಕ್ ಮಾಡ್ತೀನಿ ಅಷ್ಟೇ, ಅದು ಸ್ಪೀಕರ್ ಇಟ್ಕೊಂಡು ಮಾತಾಡ್ತೀನಿ. ಅದೇ ಬಿಟ್ಟರೆ ನಾನು ಯಾವುದೇ ಥರ ವೀಡಿಯೋಸ್ ನೋಡ್ತಾ ಇರಲ್ಲ. ಯಾಕಂದರೆ ಅದು ನೋಡ್ತಾ ಇದ್ವಿ ಅಂದರೆ ನಾವು ಈ ಕಡೆ ಕೆಲಸದ ಕಡೆ ಗಮನನೇ ಇಲ್ದಂಗೆ ಆಗುತ್ತೆ. ಆದ್ದರಿಂದ ನನಗೆ ಒಂದು ಏನು ಅಂದರೆ, ಈ ಬ್ಲೌಸ್ ಮುಗಿಸಿದ್ರೆ 5 ನಿಮಿಷ ನಂಗೆ ಮೊಬೈಲ್ ನೋಡೋಕ್ಕೆ ಟೈಮ್ ಇದೆ ಅಂತ ನನ್ನ ಮನಸ್ಸಿಗೆ ನಾನೇ ಸೆಟ್ ಮಾಡ್ಕೊತೀನಿ. ಒಂದು ಬ್ಲೌಸ್ ಹೊಲಿದಾದ್ಮೇಲೆ 5 ನಿಮಿಷ ನನಗೆ ಇಷ್ಟ ಬಂದ ವೀಡಿಯೋಸನ್ನು ನಾನು ನೋಡ್ತೀನಿ. ಆಗ ನಂಗೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಆಮೇಲೆ ಇನ್ನೊಂದು 2 ನಿಮಿಷ ನಾನು ಹಾಗೇ ಎದ್ದು ಸ್ವಲ್ಪ ಆ ಕಡೆ ಓಡಾಡಿ ನೆಕ್ಸ್ಟ್ ಬ್ಲೌಸಿಗೆ ನಾನು ದಾರ ಹಾಕಿ ಕೂತ್ರೆ ಅದಷ್ಟು ನಾನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಎದ್ದು ಮತ್ತು ಆ ಬ್ಲೌಸ್ ಬಿಟ್ಟು ಎದ್ದು ಹೋಗೋದು. ತುಂಬಾ ಹೇಗೆಲ್ಲ ಕಂಟ್ರೋಲ್ ಮಾಡಬೇಕು ಅಷ್ಟು ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀನಿ. ಯಾಕಂದರೆ ಒಂದು ಬ್ಲೌಸನ್ನು ಸ್ಟಾರ್ಟ್ ಮಾಡಿದ್ರ ಮೇಲೆ ಮತ್ತೆ ನಾವು ಹೊಸ ಬ್ಲೌಸ್ ತೊಗೊಂಡೆ ಮತ್ತೆ ಮಿಷನ್ ಮೇಲೆ ಕೂರಬೇಕು, ಹಾಗೆ ಮಾಡಬೇಕು. ಮತ್ತು ಕೆಲವೊಬ್ಬರು ಮಾಡ್ತಾ ಇರ್ತಾರೆ, ಅರ್ಧ ಬ್ಲೌಸ್ ಹೊಲಿದು ಒಂದು ಕಡೆ ಇಟ್ಟು ಮತ್ತೊಂದು ಹೊಸ ಬ್ಲೌಸ್. ಆ ರೀತಿ ಯಾವತ್ತೂ ಮಾಡಬೇಡಿ. ನೀವು ಟೈಲರಿಂಗಲ್ಲಿ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಕಾಣಬೇಕು ಅಂದರೆ, ಒಂದು ಬ್ಲೌಸ್ ಹಿಡ್ದಿರ್ತೀರ ಅಂದರೆ ಅದು ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಕಠಿಣ ಇದ್ರೂ ಆ ಬ್ಲೌಸನ್ನು ಪೂರ್ತಿಯಾಗಿ ಮುಗಿಸಿ, ಬೇಕಾದರೆ ಆ ಬ್ಲೌಸಿಗೆ ದಿನ ಇಡೀ ತಗೊಳ್ಳಿ. ಅದೇನೋ ನೀವು ಹೊಲಿತಾ ಹಾಳು ಮಾಡಿದ್ರಿ ಅಥವಾ ಅದನ್ನು ಸರಿ ಮಾಡೋಕ್ಕೆ ಬರ್ತೀನಿ, ಒಂದು ದಿನ ಪೂರ್ತಿ ಅದು ತಗೊಳ್ಳಿ. ಆದರೂ ಸಹಿತ ಆ ಬ್ಲೌಸನ್ನು ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ಬ್ಲೌಸ್ಗೆ ನೀವು ಶುರು ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಕೆಲವೊಬ್ರು ಹಾಗಲ್ಲ, ಈ ಬ್ಲೌಸ್ ಅರ್ಧ ಹೊಲಿದು ಬಿಟ್ಟಾಕಿರ್ತಾರೆ, ಮತ್ತೊಂದು ಬ್ಲೌಸ್ ಇನ್ನೊಂದು ಚೂರು ಮಾಡಿರ್ತಾರೆ. ಆವಾಗ ನೀವು ಯಾವ ಕೆಲಸ ಸಹಿತ ಪೂರ್ತಿಯಾಗಿ ಮಾಡೋದಕ್ಕಾಗಲ್ಲ. ನಾನು ಒಂದು ಬ್ಲೌಸ್ ಏನಾದರೂ ನಂಗೆ ಹೊಸ ಡಿಸೈನಿಗೆ ನಾನು ಕೈ ಹಾಕ್ತೆ, ಅದು ನನಗೆ ಸ್ವಲ್ಪ ಟೈಮ್ ತಿಂತಾಯಿತ್ತು ಅಂತ ಗೊತ್ತಾದಾಗ ನಾನು ಅದು ಬಿಡೋದಿಲ್ಲ, ಅದು ಮಾಡಬೇಕು. ಮಾಡಿದ್ರ ಮೇಲೇ ನಾನು ಬೇರೆ ಬ್ಲೌಸ್ ಮುಗಿಸ್ಬೇಕು ಅಂತ. ಯಾಕಂದರೆ ಮತ್ತೊಂದು ಬ್ಲೌಸಿನ ಕಸ್ಟಮರ್ ಅರ್ಜೆಂಟ್ ಮಾಡ್ತಿರ್ತಾರೆ, ಅವಾಗ ನಾವು ಇದು ಮುಗಿಸ್ಲೇಬೇಕು ಅನ್ನೋದಿರುತ್ತೆ. ಆ ಅಭ್ಯಾಸನ ರೂಢಿ ಮಾಡ್ಕೊಳ್ಳಿ. ಈ ಬಿಗಿನರ್ಸರಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಬಿಗಿನರ್ಸ್ಗೂ ನಾನು ಸ್ಟಾರ್ಟಿಂಗ್ ಕಲಿತಾಗ ನನಗೂ ಹೇಳೋವಂಥದ್ದು ಇರಲಿಲ್ಲ. ನಾನೇನು ಮಾಡಿದೆ, ಒಂದು ಬ್ಲೌಸ್ ಹೊಲಿದೆ, ಏನೋ ಸ್ವಲ್ಪ ಪ್ರಾಬ್ಲಮ್ ಬಂತು. ಈಗ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ, ನಾನು ಬ್ಲೌಸಲ್ಲಿ ಫಿಟ್ಟಿಂಗ್ ಮಾಡೋ ಟೈಮಿಗೆ ಏನೋ ಪ್ರಾಬ್ಲಮ್ ಬಂತು.
ಬಂತು, ಅದು ಆ ಬ್ಲೌಸ್ ತೆಗೆದು ಒಂದು ಕಡೆ ಸೈಡಿಗೆ ಇಡೋದು, ಅಥವಾ ಒಂದು ಬ್ಲೌಸಿಗೆ ಉಕ್ಸ್ ಹಚ್ಚಬೇಕು ಅಂದರೆ ಅದನ್ನು ಇಡೋದು. 3 ತಿಂಗಳಾದರೂ ಕಸ್ಟಮರಿಗೆ ಕೊಟ್ಟಿರಲ್ಲ, ಒಂದು 4-5 ಉಕ್ಸ್ ಹಚ್ಚಿ ಕೊಟ್ಟರೆ ಆ ಬಟ್ಟೆನೇ ಮುಗ್ದೋಗ್ತಿತ್ತು. ತುಂಬ ಜನ ಆ ತಪ್ಪುಗಳನ್ನು ಮಾಡ್ತಾರೆ. ಈ ತಪ್ಪುಗಳನ್ನು ಮಾಡಲ್ಲ ಅಂತ ಯಾರೋ ಹೇಳಿ, ತುಂಬ ಜನ ಮಾಡ್ತಾ ಇರ್ತಾರೆ. ಮತ್ತು ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಯಿತು, ಕಸ್ಟಮರ್ ಕೊಟ್ಟರು ಅಂದರೆ ಆ ಬ್ಲೌಸ್ ಮತ್ತೆ ಪಟ್ಟನೇ ರೆಡಿ ಮಾಡಿ ಕೊಟ್ಬಿಡಿ. ಯಾಕಂದರೆ ಅದು ಇಟ್ಕೊಂಡ್ರೆ ಅಂದರೆ ವರ್ಷಾನುಗಟ್ಟಲೆ ನಮ್ಮ ಹತ್ರನೇ ಇದ್ದು ಕಳೆದೋಗೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಎಷ್ಟು ಟಿಪ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೀನಂತ. ಇಷ್ಟು ಟಿಪ್ಸ್ಗಳನ್ನು ನಿಮಗೆ ಯಾರು ಹೇಳ್ಕೊಡ್ತಾರೆ ಹೇಳಿ? ಹಾಗಾಗಿ ಕೆಲವೊಂದು ನನಗೆ ಫೋನು ಕಮೆಂಟು ಬರುತ್ತೆ, ನಾವು ಟೈಲರಿಂಗ್ ಮಾಡ್ತಿದ್ದೀವಿ. ಮತ್ತೊಬ್ಬರು ಮೊನ್ನೆ ನನಗೊಬ್ಬರು ಸಿಸ್ಟರು ಕಮೆಂಟ್ ಮಾಡಿದರು, ಹೈದ್ರಾಬಾದಿಂದ ನೋಡ್ತಾ ಇದ್ದೀನಿ, ನಿಮ್ಮದು ಪ್ರತಿಯೊಂದು ವೀಡಿಯೋಸು ನೋಡ್ತಾ ಇದ್ದೀನಿ, ನಂಗೆ ತುಂಬ ಖುಷಿ ಆಯಿತು. ಏನೋ ನಾನೊಂದು ಹೇಳೋದು ಅವರಿಗೆ ಮನಸ್ಸಿಗೆ ಖುಷಿಯಾಗಿದೆ, ಅರ್ಥ ಆಗಿದೆ ಅಲ್ವಾ ಅಂತೇಳ್ಬಿಟ್ಟು. ಹಾಗೆಯೇ ನನಗೆ ತುಂಬ ಕಮೆಂಟ್ಸ್ ಬರ್ತಾ ಇರುತ್ತೆ. ಮತ್ತೊಬ್ಬರು ಕೇಳಿದ್ರು, ಸಿಸ್ಟರ್ ನೀವು ಇಷ್ಟು ತೆಳು ಇದ್ದೀರಲ್ಲ ಹೇಗೆ ಸಾಧ್ಯ, ಟೈಲರ್ ತುಂಬ ದಪ್ಪ ಇರ್ತಾರೆ ಅಂದರು. ಅದಕ್ಕೆ ನಾನು ಒಂದು ಫನ್ನಿ ಆನ್ಸರ್ ಕೊಟ್ಟಿದ್ದೀನಿ. ಏನಂತಂದರೆ, ನಾನು ಕಡಿಮೆ ತಿಂತೀನಿ, ಜಾಸ್ತಿ ಕೆಲಸ ಮಾಡ್ತೀನಿ ಅಂತೇಳಿ. ಅವ್ರಿಗೆ ಬೇಜಾರಾಗಿದ್ದರೆ ಸಾರಿ, ಯಾಕಂದರೆ ನಾನು ಹಾಗೆ ಒಂದು ಫನ್ನಿ ಒಂದು ಆನ್ಸರ್ ಕೊಟ್ಟೆ ಅಷ್ಟೇ, ಏನೂ ಇಲ್ಲ ಫ್ರೆಂಡ್ಸ್. ಅದು ಹೆರಿಡಿಟಿ ಜೆನೆಟಿಕ್ ಅಂತಾರಲ್ಲ, ನಮ್ಮಮ್ಮ ತುಂಬ ನಂತರನೇ ತೆಳು ಇದ್ದರು. ಹಾಗಾಗಿ ನಾನು ಏನೋ ಗೊತ್ತಿಲ್ಲ, ನಾನು ಮತ್ತು ನನ್ನ ತಂಗಿ ಇಬ್ಬರೂ ಸಹಿತ ಇದೇ ರೀತಿಯೇ ನಾವು ದಪ್ಪ ಆಗಿರೋದು ನಮ್ಗೆ ಗೊತ್ತೇನೇ ಇಲ್ಲ. ಒಂದು ಟೈಮಲ್ಲಿ ಕರೋನಾ ಟೈಮಲ್ಲಿ ಏನೋ ಸ್ವಲ್ಪ ದಪ್ಪ ಆಗಿದೆ ಅಷ್ಟೇ, ಅವಾಗ ಕೆಲಸ ಕಡಿಮೆ ಇತ್ತು. ಮತ್ತು ನನಗೊಂದು ಕೆಟ್ಟ ಅಭ್ಯಾಸ ಅಂತ ಅಂದರೆ, ಸ್ವಲ್ಪ ಊಟ ಮಾಡಿದ ತಕ್ಷಣ ನಂಗೆ ನಿದ್ದೆ ಬಂದುಬಿಡುತ್ತೆ. ಅದನ್ನು ನನಗೆ ಆದರೆ ಎಷ್ಟೋ ಜನ ಹೇಳ್ತಾರೆ ಊಟ ಮಾಡಿದ ತಕ್ಷಣ ಮಲ್ಕೊಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ, ದಪ್ಪ ಆಗ್ತಾರೆ ಅಂತೇಳಿ. ಏನೋ ಗೊತ್ತಿಲ್ಲ, ನಮ್ಮಮ್ಮ ಎಲ್ಲ ನಮ್ಮ ಥರನೇ ತೆಳ್ಳಗಿದ್ರು. ನಾನು ಹಾಗಾಗಿ, ಆದರೆ ಒಂದು ಮಾತ್ರ ನಿಜ, ನಾನು ದಿನದಲ್ಲಿ ಜಾಸ್ತಿ ಟೈಮ್ ಕೆಲಸನೇ ಮಾಡ್ತೀನಿ. ಮತ್ತು ಕಡಿಮೆ ನಾನು ಊಟನೂ ಸಹಿತ ತೀರಾ ತುಂಬ ರೀತಿ ಎಲ್ಲ ಊಟ ತುಂಬ ಕಂಟ್ರೋಲ್ ಕಮ್ಮಿನೇ ಮಾಡ್ತೀನಿ. ಆದ್ದರಿಂದ ನಾನು ಈ ರೀತಿ ಇದ್ದೀನಿ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ಈ ಬ್ಲೌಸ್ ಎಷ್ಟು ನಿಮಿಷಕ್ಕೆ ಹೊಲಿದಕ್ಕೆ ತಗೊಂಡೆ ಅಂತ ನಾನು ಈಗ ತೋರಿಸ್ತೀನಿ ನೋಡಿ. 12:25ಕ್ಕೆ ಸ್ಟಾರ್ಟ್ ಮಾಡಿದ್ದೆ, 2-3 ಸರಿ ಎದ್ದೆ. ಅದರಿಂದ 1 ಗಂಟೆಗೆ 10 ನಿಮಿಷ ಇರಬೇಕಾದ್ರೆ ಫುಲ್ ಫಿನಿಶಿಂಗ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್.